ದರ್ಶನ ಚೆನ್ನಾಗಾಯ್ತಲ್ವಾ? ಅಟ್ಲೀಸ್ಟ್ ಇವಾಗ ಹೇಳು, ಏನಾ ಸ್ಪೆಷಲ್? ಅದು ನನಗೆ ಸ್ಪೆಷಲೇ, ನಿನಗೆ ಸ್ಪೆಷಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೇಳಿದ್ರ ಅಲ್ವಾ ಅರ್ಥ ಆಗಕ್ಕೆ. ಗೆಸ್ ಮಾಡು. ನಿನ್ನ ಬರ್ಡೇನಾ? ಬರ್ಡೇನೆ, ಆದರೆ ನಂದಲ್ಲ, ನಮ್ಮಮ್ಮದು. ನಿನಗೊಂದು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನನ್ನ ಪ್ರತಿ ಬರ್ಡೇಗೂ ನಮ್ಮಮ್ಮ ನೀಟಾಗಿ ತಲೆ ಬಚ್ಚಿ ದೇವಸ್ಥಾನಕ್ಕೆ ಕರ್ಕೊಂಬರ್ತಾಯಿದ್ರು. ನಾನು ಪ್ರತಿ ಸರಿ ಕೇಳ್ತಿದ್ದೆ, ಅಮ್ಮ ನಿನ್ನ ಬರ್ತಡೆ ಯಾವಾಗ, ನಿನ್ನ ಬರ್ತಡೆ ಯಾವಾಗ ಅಂತ. ನನಗೆ ಗೊತ್ತಿಲ್ವೋ ನನ್ನ ಬರ್ತಡೆ ಅಂತ ಹೇಳ್ತಿದ್ರು. ಸೊ ನಾನೇ ರ್ಯಾಂಡಮ್ ಆಗಿ ಒಂದಿನ ಇವತ್ತೇ ನಿನ್ನ ಬರ್ತಡೆ ಅಂತ ಫಿಕ್ಸ್ ಮಾಡಿದೆ. ಇನ್ನು ಅವತ್ತಿಂದ ಈ ದಿನನೇ ನಮ್ಮಮ್ಮ ಬರ್ತಡೆ ಸೆಲೆಬ್ರೇಟ್ ಮಾಡ್ತೀನಿ. ನಾನು ಹೇಳ್ತಿದ್ದೆ, ಅಮ್ಮ ದೊಡ್ಡವನಾದ್ಮೇಲೆ ನಿನ್ನ ಬರ್ತಡೆ ಹಂಗೆ ಸೆಲೆಬ್ರೇಟ್ ಮಾಡ್ತೀನಿ, ಹಿಂಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಈಗ ನೋಡು, ಸೆಲೆಬ್ರೇಟ್ ಮಾಡೋದಕ್ಕೆ ಅಮ್ಮನೇ ಇಲ್ಲ ಇಲ್ಲಿ. ಈಗ ನಮ್ಮಮ್ಮ ಇದ್ದಿದ್ರೆ ನನ್ನ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ? ನಮ್ಮಮ್ಮ ಇರಬೇಕಾಗಿತ್ತು. ಸೆಕೆಂಡ್ ಟೈಮ್. ಹಾ, ಏನದು? ಒಂದು ಹುಡುಗ ಅಳ್ತಿದ್ರೆ ನಾನು ಕಂಜೋಲ್ ಮಾಡ್ತಿರೋದು. ನಾನೇನು ಅಳ್ತಾ ಇಲ್ಲ, ಕಣ್ಣಲ್ಲೇನೋ ಬಿದ್ದಿದ್ರೆ ತೆಗಿತಾ ಇದ್ದೀನಿ. ಅಯ್ಯೋ, ಸುಳ್ಳು ಹೇಳಿದ್ರೆ ಹೆಣ್ಮಕ್ಳು ಹುಡ್ತಾರಂತೆ. ಹಾಗಾದ್ರೆ ಇವತ್ತಿಂದ ನಾನು ಬರೀ ಸುಳ್ಳೇ ಹೇಳ್ತೀನಿ. ಏಕೆ? ಹೆಣ್ಮಕ್ಳಂದ್ರೆ ಅಷ್ಟಿಷ್ಟನಾ? ನಿನ್ಗೊಂದು ಹೇಳ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅತ್ತೆಗೆ ಗಂಡ್ಮಗು ಹುಟ್ದ. ಆಗ ನಮ್ಮ ಮಾವ ಏನು ಹೇಳಿದ್ರು ಗೊತ್ತಾ? ನಮ್ಮಪ್ಪ ಹುಟ್ಟಿದ್ನು ಅಂದರು. ಅದೇನು ಅದೇಂಗೆ ಸಾಧ್ಯ ಅಂತ ಹೇಳ್ದೆ. ನನ್ನವರೆಗೂ ಬರೋವರೆಗೂ ಅರ್ಥ ಆಗಲಿಲ್ಲ. ನಿಜವಾಗ್ಲೂ ನಮ್ಮಮ್ಮ ನನ್ನ ಮಗಳಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸುಂದರಿ, ಈ ಸ್ಪೆಷಲ್ ಒಕೇಶನಲ್ಲಿ ನೀನು ಒಂದು ಕೇಳ್ಬೋದಾ? ಏನು? ಆದಷ್ಟು ಬೇಗ ನಮ್ಮಮ್ಮನ ಹೆತ್ತು ನನಗೆ ಕೊಡ್ಬೋದಲ್ವಾ? ಹೌದು, ಇಷ್ಟೊತ್ತವರೆಗೂ ಕನ್ಸೋಲಿಂಗ್ ಸೆಕೆಂಡ್ ಟೈಮ್ ಅಂದೆ, ಮತ್ತೆ ಫಸ್ಟ್ ಯಾರು? ನಿಮ್ ಬಾಮೈದ. ನಿನ್ ತಮ್ಮನಾ? ಹೌದು, ಚಿಕ್ಕ ವಯಸ್ಸಿದ್ದಾಗ ಅಮ್ಮನ ಕೈಯಲ್ಲಿ ನನ್ನಿಂದ ಓದಿ ತಿಂತಿದ್ದ. ಅವಾಗ ಹೋಗಿ ಕಂಜೋಲ್ ಮಾಡ್ತಿದ್ದೆ. ಹೇಯ್ ವಿಶ್ವ, ಭದ್ರ ಕಾಣಿಸೋದಿಲ್ಲ, ರಾಕ್ಷಸಿ ಹುಡುಗಿನೇ. ಇನ್ ಮುಂದೆ ನೋಡ್ತೀಯಲ್ವಾ? ನನಗೆ ಯಾಕಮ್ಮ ನಿನ್ ಪಂಪೋರ್ ಆಫರು? ಹಾ, ಹೇಳೋದು ಮರ್ತಿದ್ದೆ. ನಾವು ಡಿನ್ನರ್ ಮಾಡೋಕೆ ಕೃಷ್ಣನ್ ಮನೆಗೆ ಹೋಗೋಣ, ಅವನು ಕರೆದಿದ್ದಾನೆ. ನಿನಗೆ ಹೋಗೇ ಅಲ್ವಾ? ಹಬ್ಬ, ರಾತ್ರಿಗೆ ಅಡಿಗೆ ಮಾಡೋದು ತಪ್ತು. ಅಮ್ಮ ನೀನು ಎಲ್ಲಿ ಬೇಡ ಅಂತಿ ಅಂತ ಭಯ ಆಗಿತ್ತು. ವಿಶ್ವ, ವಿಶ್ವ, ಈ ಧ್ವನಿ, ಏನ್ ನೀನ್ ಗುಡಿಗೆ ಬರ್ತೀಯ? ಯಾರು ನಿನ್ ವೈಫಾ? ಹೌದಾ? ಓ, ಒಂದ್ಸರ್ತಿ ನಾನು ಸಿಂಧು ಮದುವೆ ದಿನ ಕಾಲ್ ಮಾಡಿದ್ದೆ, ನೆನ್ಪಿದಿನ? ಸೈಕೋ ಸುರೇಶ್, ನೀವೇ? ಹೌದು ಹೌದು, ನಾನೇ. ಓ, ಹೇಳ್ತಿರ್ತಾನೆ ವಿಶ್ವ ನಿಮ್ ಬಗ್ಗೆ. ಸೂಪರ್ ಸೂಪರ್. ಪಾಪ ಏನಾಗ್ಬಿಡ್ತಾನೋ ನಮ್ಮ ವಿಶ್ವ ಸಿಂಧು ಬ್ರೇಕಪ್ ಆದ್ಮೇಲೆ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಂತ ಒಳ್ಳೆ ವೈಫ್ ಬಂದಿರೋದ್ರಿಂದಲೇ ಅದ್ಯಾರು ಸಿಂಧುನ ಸೈಡ್ ಮಾಡ್ದ ಅನ್ಕೊಂತೀನಿ. ಆದ್ರೂ ಏನಪ್ಪ, ಬ್ರೇಕಪ್ ಆದ ತಕ್ಷಣ ಮದುವೆ ಮಾಡ್ಕೊಂಡಿದ್ಯಾ?
ಆವತ್ತು ಕೂಡ ಸಿಂಧು ಮದುವೆ ಅಲ್ವಾ, ನಮ್ಮವನ್ ಏನಾಗ್ಬಿಡ್ತಾನೋ ಅಂತ ಕನ್ಸರ್ನಿಂದ ಕಾಲ್ ಮಾಡಿದ್ದೆ. ಬಟ್ ಯು ಕಪಲ್ ಹ್ಯಾಪಿ ಅಂಡ್ ಚಾರ್ಮಿಂಗ್. ಆ ಥರ ಈ ಥರ ಪ್ರೀತಿ ಅಲ್ಲ, 4 years ಡೀಪ್ ಲವ್, ನೋಡೋರು ಹುರ್ಕೊಳ್ಳೋಂತೆ ತಿಕ್ ಲವ್. ಒಳ್ಳೇದಾಯ್ತು ಬಿಡು ಸಿಂಧು ಹತ್ರ ಬ್ರೇಕಪ್ ಆಗಿ. ಬ್ರೇಕಪ್ ಆಗಿದ್ಕೆ ಅಲ್ವಾ ನಿಮ್ಮಂತ ಒಳ್ಳೆ ವೈಫು ವಿಶ್ವ ಲೈಫ್ಗೆ ವೈಫಾಗಿ ಬಂದಿದ್ದು. ವಿಶ್ವ, ಇನ್ನೇನು ನಿಮ್ಮ ವೈಫ್ಗೆ ಸಿಂಧು ಬಗ್ಗೆ ಹೇಳಿಲ್ವಾ? ಹೇಳಿದಾನೆ. ನನಗೆ ಗೊತ್ತು ವಿಶ್ವ ಬಗ್ಗೆ ಯಾರ ಹತ್ರನೂ ಏನೋ ಬಚ್ಚಿಡಲ್ಲ. ಸುರೇಶ್, ನನಗೆ ಎಮರ್ಜೆನ್ಸಿ ಕೆಲಸ ಇದೆ, ನಾವು ಹೋಗ್ಬೇಕು. ಓ ಕಪಲ್ ಗೋಲ್ಸಾ? ನಾವು ಮನೆಗೆ ಹೋಗ್ಬೇಕು, ಆಮೇಲೆ ಮಾತಾಡ್ತೀನಿ. ಸುಂದರಿ ಸುಂದರಿ, ಅಸಲಿಗೆ ನಾನು ಹೇಳೋದು ಕೇಳು ಸುಂದರಿ. ವಿಶ್ವ, ನೀನು ಅನ್ಕೊಂಡಂಗೆ ನಾನ್ ಕೇಳಿದ್ದಕ್ಕೆ ಎಸ್ ಆರ್ ನೋ ಅಂತ ಮಾತ್ರ ಸಮಾಧಾನ ಕೊಡು. ಮದ್ವೆಗ್ ಮುಂಚೆ ನೀನು ಲವ್ವಲ್ ಇದೆಯಾ ಅನ್ನೋ ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ? ಮನೆಗೆ ಹೋಗಿ ಮಾತಾಡೋಣ ಸುಂದರಿ. ಹೌದಾ ಇಲ್ವಾ? ಹೌದು. ನಿನ್ ಎಕ್ಸ್ ಮೇಲೆ ಇರೋ ಕೋಪದಿಂದ ನನ್ನ ಮದ್ವೆ ಮಾಡ್ಕೊಂಡ್ಯಾ? ಸುಂದರಿ, ನೋಡು ಸುಂದರಿ, ನಾನು ಹೇಳೋದು ಒಂದ್ಸರಿ ಕೇಳು. ಸುಂದರಿ, ಹಲೋ. ಏನು ಏನೋ ಎಲ್ಲಿದೀಯಾ? ಲೈ, ನಾವ್ ಇವಾಗ ಬರಲ್ವೋ? ಇನ್ನೊಂದ್ಸರಿ ಪ್ಲಾನ್ ಮಾಡೋಣ. ಅದೇನೋ ಹಿಂಗಂತೀಯಾ? ನಾನು ನಿನ್ಗೋಸ್ಕರ ಇಲ್ಲಿ ಅಚ್ಚೆ ನನ್ನ ಪುಷ್ಪ ನಿಮ್ಗಂತ ಎಷ್ಟು ಅಡುಗೆ ಮಾಡಿದ್ದಾಳೆ. ಬಾವ್ಲಾಗ್ ಬೇರೆ ಕೆಲಸ ಇದೆ ಅಂತೆ, ನಾನು ಆಮೇಲೆ ಮಾತಾಡ್ತೀನಿ. ಲೇ, ಈ ಥರ ಬೇಜಾನ್ ಸಲ ಕಾಗಿ ಆರಿಸಿದ್ಯಾ? ಈ ಸಲ ಹಂಗೆ ಆರ್ಸಕ್ಕಾಗಲ್ಲ. ಇಬ್ರು ಬೇಗ ಬನ್ನಿ. ಲೇ, ನಾನು ಆಮೇಲೆ ಫೋನ್ ಮಾಡ್ತೀನೋ. ಸ್ವಲ್ಪ ನಮ್ಮ ಸಿಸ್ಟರ್ಗೆ ಫೋನ್ ಕೊಡು. ಕೃಷ್ಣ ಮಾತಾಡ್ತಾನಂತೆ. ಅಣ್ಣ. ಏನ್ ಸಿಸ್ಟರ್, ನಮ್ಮ ಮನೆಗೆ ಬರಕ್ ನಾಚಿಕೆನಾ? ಅಯ್ಯೋ ಅದೇನಿಲ್ಲ ಅಣ್ಣ, ಬರ್ತಿದ್ವಿ. ದಾರಿಯಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಆ ಮಾತು ಕೇಳಕ್ಕೆ ಚಂದ. ಬೇಗ ಬನ್ನಿ, ಪುಷ್ಪ ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಬರ್ತಿದ್ವಿ ಅಣ್ಣ. ಸ್ವಲ್ಪ ಫೋನು ವಿಶ್ವ ಕೊಡಿ ಸಿಸ್ಟರ್. ಹೇಳು. ಏನಾ, ನಮ್ಮ ಸಿಸ್ಟರ್ ಮಾತು ಕೇಳಿಸ್ಕೊಂಡೆ ತಾನೆ? ಬೇಗ ಬನ್ನಿ. ಸರಿ, ಬರ್ತಾ ಇದ್ದೀನಿ, ಬಾಯ್. ಒಳಗೆ ಬನ್ನಿ. ಒಂದು ನಿಮಿಷ, ಏನಾ ಸರಿ ಅರ್ಥ ಮಾಡ್ಕೊಳ್ಬೇಕು. ವಿಶ್ವ ಏನೋ ಯೋಚನೆ ಮಾಡ್ತಿರ್ತಾನೆ, ಬೇಡಿ ಅಣ್ಣ. ನಾನೇ ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಇವನು ಯಾವಾಗಲೂ ಹಂಗೆ ಸಿಸ್ಟರ್. ಆಫೀಸ್ ಮುಗಿದ್ಮೇಲೂ ವರ್ಕ್ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಬ್ಲೇಡಿ ವರ್ಕ್ ಆಲ್ಕಾಲಿಕ್. ದೇವ್ರೆ ಪ್ಲೀಸ್ ದೇವ್ರೆ, ಏನೋ ಒಂದು ಮ್ಯಾನೇಜ್ ಮಾಡೋ ಹಂಗೆ ಮಾಡ್ಬೋದು ದೇವ್ರೆ. ಲೇ ವಿಶ್ವ, ನಿಂಗೆ ಎಷ್ಟಲ್ಲ ಹೇಳಿಲ್ಲ ಆಫೀಸ್ ಕೆಲಸ ಆಫೀಸಲ್ಲೇ ಬಿಡು ಅಂತ? ಇದು ಫ್ಯಾಮಿಲಿ ಟೈಮು. ಸಿಸ್ಟರ್ಗೂ ಸ್ವಲ್ಪ ಟೈಮ್ ಕೊಡು. ಓಕೆ ಕೃಷ್ಣ ಸರ್. ಅದು ಹಂಗಿರ್ಬೇಕು ನೋಡು. ಹೌದು,
ನಿಮ್ಮಿಬ್ಬರಿಗೂ ನನ್ನ ಹಾರ್ಟ್ ಬೀಟ್ನ ಪರಿಚಯ ಮಾಡಿಸಿಲ್ಲ ಅಲ್ವಾ? ಏನೇ ವಿಶ್ವ ಮತ್ತೆ ಅವ್ರ ವೈಫ್ ಬಂದಿದ್ದಾರೆ, ಒಂದ್ಸಲ ಬಾ. ಬರ್ತಿದ್ದೇನ್ರಿ. ಪುಷ್ಪ, ವಿಶ್ವ ನಿಂಗೆ ಗೊತ್ತು, ಬಾಲ ತ್ರಿಪುರ ಸುಂದರಿ, ವಿಶ್ವಾಸ್ ಹಾರ್ಟ್ ಬೀಟ್. ಹಾಯ್ ರೀ. ಹಾಯ್. ಬಾಲ ಅಂತ ಕರೀರಿ, ಪರವಾಗಿಲ್ಲ. ಓಕೆ ಬಾಲ. ಹೌದಣ್ಣ, ಪುಷ್ಪ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ ಮದ್ವೆಗೆ? ಆ ಟೈಮಲ್ಲಿ ಅವ್ರ ಅಪ್ಪನಿಗೆ ಹುಷಾರಿರಲಿಲ್ಲ, ಅದಕ್ಕೆ ಕರ್ಕೊಂಬರ್ಲಿಲ್ಲ. ಓ, ಏನೇ ಎಲ್ಲ ರೆಡಿನಾ? ಇನ್ನೊಂದು 5 minutes ರೀ, ಆಗೋಗ್ತಿದೆ. ಈಗ ನೋಡಿ ಹಿಂಗೆ ಜಲ ಕೊಡ್ತೀನಿ. ನೀನು ಯಾವಾಗಲೂ ಹಿಂಗೆ ಟೈಮ್ ಸೆನ್ಸೇ ಇಲ್ಲ. ಇವ್ರು ಬರ್ತಾರಂತ ಗೊತ್ತಿತ್ತು ತಾನೇ? ಆಯ್ತು ರೀ, ಆಯ್ತು. ಏನ್ ಸಿಸ್ಟರ್ ಹಂಗೆ ನೋಡ್ತಾ ಇದ್ದೀರಾ? ನಾವಂದ್ರೆ ಭಯ. ನಾನು ನಿಂತ್ಕೊಂಡ್ರೆ ನಿಂತ್ಕೋತಾಳೆ, ಕೂತ್ಕೊಂಡ್ರೆ ಕೂತ್ಕೋತಾಳೆ. ಏನೇ ಹಂಗೆ ನಿಂಬೆಣ್ಣೆ ತಗೊಂಬ. ಇವ್ರು ಹೋಗ್ಲಿ, ಇವನಿಗೆ ಮಾಡ್ತೀನಿ. ತಡ್ತಿದ್ದೀನ್ರಿ. ಲೇ, ಏನು ಇದೆಲ್ಲ? ಏನ್ ಸಿಸ್ಟರ್, ಇವನ್ ಜೊತೆ ಲೈಫ್ ಹೆಂಗಿದೆ? ಚೆನ್ನಾಗೇ ಇದೆ ಅಣ್ಣ. ನನಗೆ ಗೊತ್ತು, ಇವನ್ ಸಿಕ್ಕಾಪಟ್ಟೆ ಬೋರಿಂಗು. ಕಾಲೇಜ್ ಟೈಮಲ್ಲಿ ಹುಡುಗಿರ ಹತ್ರ ಮಾತಾಡೋ ಚಾನ್ಸ್ ಸಿಕ್ಕಿದ್ರು ಮಾತಾಡ್ತಾನೆ ಇರಲಿಲ್ಲ. ನಾನು ಅಷ್ಟಕ್ಕೂ ಹೇಳ್ತಿದ್ದೆ, ಯಾವಾಗಲೂ ಬುಕ್ಸ್ ಎಲ್ಲ ಕೊಣೋ ಹುಡುಗಿರು ನೋಡ್ತಾ ಇರಬೇಕು ಅಂತ. ನನ್ನ ಮಾತು ಕೇಳಿದ್ರಲ್ವಾ? ಕೃಷ್ಣ ಬೇಡ. ಕೂತ್ಕಲ. ನಮ್ಮ ಇಡೀ ಕಾಲೇಜಲ್ಲಿ B.Tech ಸರ್ಟಿಫಿಕೇಟ್ ಜೊತೆ ಒಳ್ಳೆಯವನು ಮಹಾನುಭಾವನ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅದು ಇವನಿಗೆ. ನಿಮಗೊಂದು ವಿಷಯ ಹೇಳ? ಕೃಷ್ಣ ಬೇಡ. ಕೂತ್ಕಲ. ಕಾಲೇಜಲ್ಲಿ ಒಂದು ಹುಡುಗಿ ನಿಂದೆ ಬಿಟ್ಟು ಸಾಯ್ತಾ ಇದ್ಲು, ಆದ್ರೆ ನಮ್ಮ ಹುಡುಗ ಮಾತ್ರ ನಿಗ್ರಹಕ್ಕೆ ವಿಗ್ರಹ ಇದ್ದಂಗೆ ಇವನು. ಈ ಜನರೇಷನ್ ಇಂಥ ಹಸ್ಬೆಂಡ್ ಸಿಕ್ಕಿದ್ದಾನೆ ಅಂತಂದ್ರೆ ನೀವು ತುಂಬಾ ಪುಣ್ಯ ಮಾಡಿದ್ರಿ ಸಿಸ್ಟರ್. ಪರಮಾತ್ಮ ಇವನೇನೋ ಒಂದು ಮಾಡು. ಪರಮಾತ್ಮ. ಸುಮ್ನಿರ, ನಿನ್ ಬಗ್ಗೆ ಅವ್ರಿಗೂ ಗೊತ್ತಾಗ್ತಾನೆ. ನಾನು ಅವನಿಗೇನು ಹೇಳ್ಕೊಟ್ಟಿಲ್ಲ. ಒಂದ್ ವಿಷಯ ಹೇಳ. ಹೇಳಮ್ಮ. ನಿಮ್ಮ ವಿಶ್ವ ಮತ್ತೆ ಸಿಂಧುವಿನ ತಿಕ್ ಲವ್ ಮ್ಯಾಟರ್ ನಿಮ್ ಸೈಕೋ ಸುರೇಶ್ ನನ್ಗೆ 70mm ಸ್ಕ್ರೀನಲ್ಲಿ ತೋರಿಸ್ಬಿಟ್ಟ. ಹೇಳ್ತಾನೆ ನನಗಿದ್ದು ಸ್ವಲ್ಪ ಮರೆಯೋದನ್ನು ಹಾಳು ಮಾಡಿಬಿಟ್ಟಿಯಲ್ಲೋ. ಇವಾಗ ಹೆಂಗಾದ್ರೂ ಟಾಪಿಕ್ನ ಚೇಂಜ್ ಮಾಡಬೇಕು. ಏನೇ ಇನ್ನ ಎಷ್ಟೊತ್ತು ವೆಯ್ಟ್ ಮಾಡಬೇಕು? ಆಯ್ತು ರೀ. ಚಿಕನ್ ಹಾಕೊಳ್ಳೋ, ನಿಂಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಸಿದ್ದೀನಿ. ಬೇಡ ಅಂದ್ರೆ ಬಿಡು, ಹಂಗ್ಯಾಕೆ ನೋಡ್ತೀಯ? ನೀವು ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ನೀವ್ ತಿನ್ನಿ, ಪರವಾಗಿಲ್ಲ, ನಾನು ಆಮೇಲೆ ತಿಂತೀನಿ. ಅವಳಂಗೆ ದಿನ ನಾನು ತಿಂದ್ಮೇಲೆ ತಿನ್ನೋದು. ಇವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ವಿಶ್ವ ಬಗ್ಗೆ ಒಂದು ಚೆಕ್ ಲಿಸ್ಟ್ ಪಾಯಿಂಟ್ ಇಂಟು ಮಾಡ್ಬೇಕಾಗ್ತಿದೆ. ವಿಶ್ವ ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೋತಾನೆ ಅನ್ಕೊಂಡೆ, ಆದ್ರೆ ಈಗ ಇನ್ನು ನನ್ನ ಹತ್ರ ಏನೇನ್ ಮುಚ್ಚಿಟ್ಟಿದ್ದಾನೆ ಅಂತ ಡೌಟ್ಸ್ ರೇಸ್ ಆಗ್ತಿದೆ. ಎಲ್ಲದಕ್ಕಿಂತ ನಾನು ಹರ್ಟ್ ಆದ ಒಂದು ವಿಷಯ, ವಿಶ್ವ ಅವನ ಎಕ್ಸ್ ಮೇಲೆ ಇರೋ ಕೋಪದಿಂದ ನನ್ನ ಮದ್ವೆ ಮಾಡ್ಕೊಂಡಿದ್ದು. ವಿಚ್ ಐ ಕಾಂಟ್ ಡೈಜೆಸ್ಟ್ ಅಟ್ ಆಲ್. ವಿಶ್ವ ನನ್ನ ಹತ್ರ ಚೆನ್ನಾಗಿ ನಡ್ಕೋತಾನೆ, ಆದ್ರೆ ಐ ಕಾಂಟ್ ಡಿಸೈಡ್ ವೆದರ್ ಈಸ್ ಟ್ರೂ ಟು ಮೀ ಆರ್ ನಾಟ್. ಐ ವಾಂಟ್ ಹಿಮ್ ಟು ಮೇಕ್ ಮೀ ಫೀಲ್ ದಟ್ ಈಸ್ ಕಂಪ್ಲೀಟ್ಲಿ ಇನ್ ಟು ಮೀ, ಜಸ್ಟ್ ಲೈಕ್ ಐ ಆಮ್ ಕಂಪ್ಲೀಟ್ಲಿ ಇನ್ ಟು ಹಿಮ್. ಈಗ ನಾನು ವಿಶ್ವನ ಬೈಯಲ್ಲ, ಕಿರ್ಚಾಡಲ್ಲ, ಆ್ಯಂಡ್ ವಿಶ್ವ ಮಾತು ಕೂಡ ಕೇಳಲ್ಲ. ಯಾಕಂದ್ರೆ ಈಗ ವಿಶ್ವ ಮಾತು ಎಲ್ಲ ಶುಗರ್ ಕೋಟೆಡ್ ಆಗಿರುತ್ತೆ, ವಿಚ್ ಐ ಆಮ್ ನಾಟ್ ರೆಡಿ ಫಾರ್. ವಿಶ್ವ ಶುಡ್ ಮೇಕ್ ಮೀ ಫೀಲ್ ದಟ್ ಈ ಲವ್ಸ್ ಓನ್ಲಿ ಮೀ. ಅದನ್ನ ನಾನು ಪೂರ್ತಿಯಾಗಿ ಯಾವಾಗ ಫೀಲ್ ಆಗ್ತೀನೋ ಆಗ್ಲೇ ನಾನು ವಿಶ್ವ ಹತ್ರ ಮಾತಾಡ್ತೀನಿ. ಅಲ್ಲಿನವರೆಗೂ ನಾನು ವಿಶ್ವ ಹತ್ರ ಮಾತಾಡಲ್ಲ. ವಿಲ್ ಬಿ ವೇಟಿಂಗ್ ಫಾರ್ ದಟ್ ಡೇ.
ಸುಂದರಿ, ನಾನು ಹೇಳೋದನ್ನ ಒಂದ್ಸರಿ ಕೇಳು. ಆ ಸಿಂಧು ಮ್ಯಾಟ್ರ್ ಯಾವಾಗಲೂ ಕ್ಲೋಸ್ ಆಯ್ತು. ಅದೇ ನಿನ್ಗೆ ಹೇಳೋಣ. ಅಯ್ಯೋ, ತುಂಬ ಹರ್ಟ್ ಆಗಿದೆ ಅನ್ಕೊತೀನಿ. ಸ್ವಲ್ಪ ಟೈಮ್ ಕೊಡೋಣ. ಗುಡ್ ಮಾರ್ನಿಂಗ್. ಬಾಲ, ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಇಬ್ರು ಜೊತೆಲಿ ತಿನ್ನೋಣ. ಲಾಸ್ಟ್ ಟೈಮ್ ನೀನು ಇಷ್ಟಪಟ್ಟು ತಿನ್ನೋದು ನೋಡಿ ಆ ಚಟ್ನಿ ಮತ್ತೆ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಏನು ರಿಯಾಕ್ಷನ್ ಇಲ್ವಲ್ಲ? ಈ ಮೇಡಮ್ ಮಾತಾಡ್ಬೇಕಂದ್ರೆ ಏನು ಮಾಡ್ಬೇಕಪ್ಪ? ಈಗ ವಿಶ್ವ ನಿಜವಾದ ಬಾಲ ತ್ರಿಪುರ ಸುಂದರಿ ನೋಡ್ತಾನೆ. ವಿಶ್ವ, fasten your seat belt.